ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಬುಧವಾರ ನೀವು ಮನೆಯಲ್ಲಿ ಈ ಎಲೆಯನ್ನು ಸುಟ್ಟರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅತಿ ಅದೃಷ್ಟವಂತರು ನೀವೇ ಆಗ್ತೀರಾ ಸ್ನೇಹಿತರೆ. ಯಾಕಂದರೆ ಬುಧವಾರ ಫೆಬ್ರವರಿ 11ನೇ ತಾರೀಕು ಅಮೃತ ಸಿದ್ಧಿ ಯೋಗ ಬಂದಿದೆ ನಮಗೆ. ಅಮೃತ ಸಿದ್ಧಿ ಯೋಗ ಅಂತ ಹೇಳಿದ್ರೆ ನಿರ್ದಿಷ್ಟವಾದಂಥ ಈ ದಿನದಲ್ಲಿ ನಾವು ಮಾಡುವಂಥ ಕಾರ್ಯಗಳು, ನಾವು ಬೇಡಿದಂಥ ಬೇಡಿಕೆ, ನಮ್ಮ ಸಂಕಲ್ಪ ಎಲ್ಲವೂ ನೆರವೇರುವಂಥ ಶಕ್ತಿದಾಯಕವಾದ ದಿನ. ಅದು ಬುಧವಾರ ಕೂಡಿ ಬಂದಿದೆ. ಬುಧವಾರ ಅಂದರೆ ಬುಧನ ಒಂದು ವಿಶೇಷವಾದ ದಿನ. ಬುಧನು ಯಾವಾಗಲೂ ಕೆಲಸ, ಬಿಸ್ನೆಸ್, ಮಾರ್ಕೆಟಿಂಗ್, ವಾಕ್ಚಾತುರ್ಯ ಇದಕ್ಕೆಲ್ಲವೂ ಅಧಿಪತಿ. ನಾವು ಕೇಳಿಕೊಂಡಾಗ ನಮಗೆ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಅದರ ಜೊತೆ ವಿಘ್ನಗಳನ್ನು ವಿನಾಶ ಮಾಡುವಂಥ ವಿಘ್ನೇಶ್ವರನ ದಿನ ಕೂಡ ಇದಾಗಿರೋದ್ರಿಂದ ಈ ದಿನ ನಮಗೆ ಅಮೃತ ಸಿದ್ಧಿ ಯೋಗ ಬಂದಿದೆ. ಸಾಕಷ್ಟು ಜನ ವೆಹಿಕಲ್ ತಗೊಳ್ಬೇಕು, ಗೋಲ್ಡ್ ತಗೊಳ್ಬೇಕು, ಬೆಳ್ಳಿ ತಗೊಳ್ಬೇಕು, ಮನೆಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು. ಈಗ ಹೆಣ್ಮಕ್ಳು ಮನೆಯಲ್ಲೇ ಇರ್ತಾರೆ, ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಅದಕ್ಕೂ ಮಕ್ಕಳಿಗೆ ಏನಕ್ಕೆ ಆಗಿರಬಹುದು, ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ ಅದು ಯಾವುದೇ ರೂಪದಲ್ಲಿದ್ದರೂ ಕೂಡ ಅವುಗಳನ್ನು ಈ ರೀತಿ ಅಮೃತ ಸಿದ್ಧಿ ಯೋಗ ಬಂದಿರುವಂಥ ದಿನ ಮಾಡಿಕೊಂಡ್ರೆ ಅದು ಬೇಗ ಸಕ್ಸಸ್ ತಂದು ಕೊಡುತ್ತೆ. ಎಷ್ಟೇ ಏರಿಳಿತಗಳಿದ್ದರೂ ನಮಗೆ ರಿಸಲ್ಟ್ ಉತ್ತಮವಾಗಿರುತ್ತೆ. ಇನ್ನು ಇದನ್ನು ಈ ಪರಿಹಾರವನ್ನು ನೀವು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಸಂಧ್ಯಾ ಸಮಯ ಅಂದರೆ ಪ್ರಕೃತಿಯಲ್ಲಿ ನಿಶ್ಶಬ್ದವಾಗಿ ತನ್ನನೇ ಗಾಳಿ ಇರುವಂಥ ಸಮಯ ಆಗಿರೋದ್ರಿಂದ ನಾವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳೋದ್ರಿಂದ ಮನಸ್ಸು ಒಂದು ಕಡೆ ಇಟ್ಕೊಂಡು ನಾವು ಭಗವಂತನನ್ನು ಕೇಳ್ತೀವಿ ನೋಡಿ. ಆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಮನಸ್ಸು ಒಂದು ಕಡೆ ಕೇಂದ್ರೀಕರಿಸಬೇಕು. ಇದನ್ನು ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ನಾವು ಏನಾದರೂ ಮನೆಯಲ್ಲಿ ಸಾಂಬ್ರಾಣಿ ಹಾಕಿದಾಗ ಸುಗಂಧಭರಿತವಾಗಿರುತ್ತೆ, ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ, ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ನಾವು ನೆಗೆಟಿವ್ ಎನರ್ಜಿಯನ್ನು ಯಾವ ರೀತಿ ಕಂಡುಹಿಡ್ಕೊಳ್ಳೋದು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಯಾರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೋ ಸದಾಕಾಲ ಜಗಳ ಮಾಡ್ತಾ ಇರ್ತಾರೆ. ಒಂದಲ್ಲ ಒಂದು ವಿಷಯಕ್ಕೆ ಅವರು ಮಾತಾಡ್ತಾನೇ ಇರ್ತಾರೆ. ಅಡ್ಜಸ್ಟ್ಮೆಂಟ್ ಇರೋದಿಲ್ಲ. ಪ್ರತಿನಿತ್ಯ ಕಣ್ಣೀರಾಗ್ತಾ ಇರ್ತಾರೆ. ನೆಮ್ಮದಿ ಇರೋದಿಲ್ಲ. ಮನೆಯಿಂದ ಹೊರಗಡೆ ಹೋಗ್ಬಿಡ್ಬೇಕು ಅನ್ನೋ ಥರ ಇರುತ್ತೆ. ಇದು ಎಲ್ಲವನ್ನು ಕೂಡ ಓಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾವು ಆದಾಯ ಬರಬೇಕು ಅಂತ ಹೇಳಿದ್ರು ಬರಲ್ಲ. ಅಂದ್ಕೊಂಡಿರುವ ಕೆಲಸಗಳು ಸಕ್ಸಸ್ ಕಾಣೋದಿಲ್ಲ. ಪ್ರತಿಯೊಂದರಲ್ಲೂ ಕಷ್ಟ ಜಾಸ್ತಿ ಇರುತ್ತೆ. ಆದರೆ ಪಾಸಿಟಿವ್ ವೈಬ್ಸ್ ಅಂತ ಬಂದಾಗ ಎಲ್ಲವೂ ನಮಗೆ ಸಕಾರಾತ್ಮಕವಾಗಿ ಟರ್ನ್ ಆಗುತ್ತೆ. ಅದಕ್ಕೆ ನೀವು ತುಳಸಿ ಎಲೆಗಳನ್ನು ಬೆಳಗ್ಗೆನೇ ತಗೊಂಡು ಇಟ್ಕೊಂಡಿರಿ. ಒಂದಷ್ಟು ಪೂಜೆಗೆ ಬಳಸುವಂಥ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು. ಸಪ್ರೇಟಾಗಿರುವಂಥ ತುಳಸಿ ಎಲೆಗಳನ್ನು ಸ್ವಲ್ಪ ತಗೊಂಡು ಒಣಗಿಸ್ಕೊಂಡು ನಾವು ಸಂಜೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಸಂಜೆ ಒಂದು 7 ಗಂಟೆ ಮೇಲೆ ಮಾಡಿಕೊಂಡ್ರೂ ಕೂಡ ಉತ್ತಮವಾಗಿರುತ್ತೆ. ಯಾಕಂದರೆ ಗೋಧೂಳಿ ಸಮಯ ಅನ್ನುವಂಥದ್ದು ನಮಗೆ ತಾಯಿ ಪ್ರತಿ ಮನೆ ಹತ್ರ ಕೂಡ ಬರ್ತಾಳೆ ಶ್ರೀ ಮಹಾಲಕ್ಷ್ಮಿ. ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡಾಗ ತಾಯಿ ನಮ್ಮ ಮನೆ ಒಳಗಡೆ ಪ್ರವೇಶ ಆಗ್ತಾಳೆ. ಹಣಕಾಸಿಗಾಗಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೂ ಅಮೃತ ಸಿದ್ಧಿ ಯೋಗ ಬಂದಿರೋದ್ರಿಂದ ಈ ದಿನ ನೀವು ಏನೇ ಕೇಳ್ಕೊಂಡು ಮಾಡಿದ್ರೂ ಕೂಡ ಒಂದು ಮಣ್ಣಿನ ಪಾತ್ರೆಯಲ್ಲಿ ಈ ಎಲೆಗಳನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಸ್ನೇಹಿತರೆ. ಜೀರಿಗೆ ನಮಗೆ ಹಣಕಾಸು ಬರ್ತಾಯಿಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಒಂದು ಜಾಗದಲ್ಲಿದೆ ಅದು ಬಂದುಬಿಟ್ರೆ ನಮ್ಮ ಲೈಫ್ ಸೆಟ್ಲಾಗಿಬಿಡುತ್ತೆ ಅಂತ ಅಂದ್ಕೊಳ್ತೀವಿ. ಅಂದರೆ
ನಾವು ಯಾವುದ್ರ ಮೇಲೇನೋ ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ನಮಗೆ ಬರೋದಿದೆ, ಈ ಥರ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಸಾಸಿವೆಯನ್ನು ಹಾಕಿ. ಯಥೇಚ್ಛವಾಗಿ ದುಡ್ಡಿನ ಆಕರ್ಷಣೆ ಆಗಬೇಕು, ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನುಗ್ರಹ ಸಿಗಬೇಕು ಅನ್ನುವಂಥವರು ಧನಿಯಾ ಕಾಳನ್ನು ಬಳಸಿ. ಧನಿಯಾ ಯಥೇಚ್ಛವಾಗಿ ನಮಗೆ ದುಡ್ಡನ್ನು ಆಕರ್ಷಿಸುವಂಥ ಕೆಲಸ ಮಾಡುತ್ತೆ. ದುಡ್ಡು ಸದಾಕಾಲ ನಮ್ಮ ಮನೆಯಲ್ಲಿ, ಬ್ಯಾಂಕಲ್ಲಿ ನಮ್ಮ ಹತ್ರ ಇರುತ್ತೆ. ನರದೃಷ್ಟಿಯನ್ನು ಓಡಿಸುವಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಸಾಸಿವೆಯನ್ನು ನೀವು ತಗೊಳ್ಳೋದ್ರಿಂದ ನಾವು ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದರೂ ಕೂಡ ನಮ್ಮ ಮನೆ ಒಳಗಡೆ ಸಾಕಷ್ಟು ಕಷ್ಟಗಳಿರುತ್ತೆ. ಆದರೆ ಜನರು ನಮ್ಮನ್ನು ಚೆನ್ನಾಗಿದ್ದಾರೆ, ಇವ್ರಿಗೇನು ಅನ್ನುವಂಥ ಅಸೂಯೆ ಪಟ್ಕೊಳ್ತಾ ಇರ್ತಾರೆ. ಇನ್ನಷ್ಟು ಮತ್ತಷ್ಟು ಅಂತ ಕಷ್ಟಕ್ಕೆ ನಾವು ಗುರಿಯಾಗ್ತೀವಿ. ಅದನ್ನು ತೆಗೆಯೋದಕ್ಕೆ, ನರದೃಷ್ಟಿಯನ್ನು ದೂರ ಮಾಡೋದಕ್ಕೆ ಸಾಸಿವೆ ಸಹಾಯ ಮಾಡುತ್ತೆ. ಲಕ್ಷ್ಮೀದೇವಿಗೆ ಇಷ್ಟವಾಗಿರುವಂಥ ಧನಿಯಾ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಈ ಎಲ್ಲ ವಸ್ತುಗಳು ಸೇರಿದಾಗ ನಮ್ಮ ಒಂದೊಂದು ಸಮಸ್ಯೆಯು ಒಂದೊಂದು ದಿಕ್ಕಿನಲ್ಲಿರುತ್ತಲ್ವ, ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ವಸ್ತುಗಳು ಎಲ್ಲವೂ ಕೂಡ ಒಂದುಗೂಡಿದಾಗ ಶಕ್ತಿ ಜಾಸ್ತಿ ಆಗುತ್ತೆ. ಇದರ ಮೇಲೆ ಕರ್ಪೂರ ಹಾಕಬೇಕು, ಅಂದರೆ ಉರಿಸೋದಕ್ಕೋಸ್ಕರ ಕರ್ಪೂರವನ್ನು ಹಾಕಬೇಕು. ಯಾರ ಮನೆಗಾದರೂ ಹೋದಾಗ ನಾವು ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ಇಷ್ಟ ಆಗುತ್ತಪ್ಪ ಇವ್ರ ಮನೆಗೆ ಹೋಗಿ ಕೂತ್ಕೊಂಡಾಗ, ಏನೋ ಅವ್ರ ಮನೆಯಲ್ಲಿ ಒಂಥರ ಬಲವಾದಂಥ ದೈವಿಕ ಶಕ್ತಿ ಇತ್ತೇನೋ ಅನ್ನೋ ಥರ ಅನಿಸುತ್ತೆ, ಆ ಫೀಲ್ ಬರುತ್ತೆ. ಇನ್ನೂ ಕೆಲವೊಂದು ಮನೆಗೆ ಹೋದರೆ ಆ ಮನೆಯಿಂದ ಯಾವಾಗ ಹೊರಗಡೆ ಬಂದುಬಿಡೋಣವಾ, ಆ ಮನೆಯಲ್ಲಿ ಅಷ್ಟೊತ್ತು ಕೂತ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಅನಿಸುತ್ತೆ. ಈ ಥರ ನೋಡಿ, ಅದಕ್ಕೆ ಇದನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯ ಪ್ರತಿ ಮೂಲೆಯಲ್ಲೂ ಕೂಡ ಈ ಹೊಗೆ ಆಡಬೇಕು. ಈ ರೀತಿ ಆಡಿದಾಗ ನೆಗೆಟಿವ್ ಎನರ್ಜಿಯನ್ನು ತಾನಾಗೇ ಎಳ್ಕೊಳ್ಳುತ್ತೆ ಈ ವಸ್ತುಗಳು. ಮನೆಯಲ್ಲಿ ನಾವು ಈ ರೀತಿ ಮಾಡಿದಾಗ ನಮಗೆ ತುಂಬಾ ಸಂತೋಷವನ್ನು ಕೊಡುತ್ತೆ, ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ, ಮನುಷ್ಯನಿಗೆ ಬಲ ಜಾಸ್ತಿ ಬರುತ್ತೆ. ಯಾಕಂದರೆ ನಾವು ಇಲ್ಲಾಂದರೆ ಯಾವ ಥರ ಆಗ್ಬಿಡ್ತೀವಿ ಅಂದರೆ, ಯಾರ ಹತ್ರ ಏನು ಮಾತಾಡ್ತಾ ಇರ್ತೀವಿ, ಏನು ನಡ್ಕೊಳ್ತಾ ಇರ್ತೀವಿ, ಹೆಂಗಿರ್ತೀವಿ ಗೊತ್ತೇ ಆಗೋದಿಲ್ಲ. ಸುಮ್ಮನೆ ಕಷ್ಟಕ್ಕೆ ಗುರಿಯಾಗ್ಬಿಡ್ತೀವಿ. ಆದರೆ ಈ ರೀತಿಯ ಪರಿಹಾರವನ್ನು ಮಾಡ್ಕೊಳ್ಳಿ, ಯಶಸ್ಸು ಎಷ್ಟು ಬೇಗ ಸಿಗುತ್ತೆ ಅಂತ ಹೇಳಿದ್ರೆ, ಕಷ್ಟಕ್ಕೆ ತಕ್ಕಂಥ ಫಲ ಅಂತ ಹೇಳ್ತೀವಿ ಅಲ್ವಾ, ಅದು ಹುಡ್ಕೊಂಡು ಬರುತ್ತೆ. ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.